ಮಂಡ್ಯದಲ್ಲಿ ಸುಳ್ಳು ವದಂತಿಯೊಂದು ಹಬ್ಬಿದೆ. ಹಾಗಾಗಿ ಖಾಲಿ ಬಿದ್ದಿರುವಂತಹ ಜಾಗಕ್ಕೆ ಇದೀಗ ಮುಸ್ಲಿಮರು ಲಗ್ಗೆ ಇಡ್ತಾ ಇದ್ದಾರೆ. ಖಾಲಿ ಬಿದ್ದಿದ್ದಂತಹ ಸ್ಲಂಗೆ ಏಕಾಏಕಿ ಮುಸ್ಲಿಮರು ಲಗ್ಗೆ ಇಟ್ಟಿದ್ದಾರೆ. ಮಂಡ್ಯದಲ್ಲಿ ಸುಳ್ಳು ವದಂತಿಯಿಂದ ಮುಸ್ಲಿಮರು ನುಗ್ಗಿದ್ದಾರೆ. ತಮಿಳು ಸ್ಲಂ ನಿವಾಸಿಗಳಿಗಾಗಿ ಕಟ್ಟಿದಂತಹ ಮನೆಗಳಿಗೆ ಲಗ್ಗೆ ಇಟ್ಟಿದ್ದಾರೆ. ಮಿಮ್ಸ್ ಆಸ್ಪತ್ರೆ ಬಳಿ ಸ್ಲಂ ನಿವಾಸಿಗಳಿಗೆ ಕಟ್ಟಿದಂತಹ 576 ಮನೆಗಳು, ಸುಮಾರು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರ ನಿರ್ಮಿಸಿದಂತಹ ಮನೆಗಳು. ಸ್ಲಂ ನಿವಾಸಿಗಳು ಸ್ಥಳಾಂತರಗೊಳ್ಳದ ಹಿನ್ನೆಲೆಯಲ್ಲಿ ಪಾಳು ಬಿದ್ದಿದ್ದಂತಹ ಮನೆಗಳಿವು. ಲಾರಿಗಳ ಮೂಲಕ ತಂಡೋಪತಂಡವಾಗಿ ಮುಸ್ಲಿಮರು ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಮಂಡ್ಯ ಪೊಲೀಸರು ಭೇಟಿ ಕೊಟ್ಟು ಜನರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಮುಸ್ಲಿಮರನ್ನ ಮನವೊಲಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಅವ್ರು ಮನವೊಲಿಸೋದು ಏನಿದೆ ಇಲ್ಲಿ ಅಂತ ಹೇಳಿ ತಂಡೋಪತಂಡವಾಗಿ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ರೆ, ಏನು ನಮ್ಮ ಜಾಗ ಅಂತ ಹೇಳಿ ಕೂತ್ಕೊಂಡ್ಬಿಟ್ರೆ ಇದನ್ನ ಯಾರು ಸಹಿಸ್ತಾರೆ ಅಂತ ಹೇಳಿ ಯಾಕೆ ಆಗಿಲ್ಲ, ಅಲರ್ಟ್ ಆಗಿಲ್ಲ ಅಂತಂದರೆ ಅಲ್ಲಿ ಸ್ಲಮ್ ಬೋರ್ಡಲ್ಲಿ ಇಶ್ಯೂ ಆಗಿ ನಮಗೆ ಕೊಡಬೇಕು ಅಂತೇಳಿ ಕೋರ್ಟಲ್ಲಿ ಹಾಕೊಂಡಿದ್ದಾರೆ. ಇಲ್ಲಿ ಹೈಕೋರ್ಟಲ್ಲಿ ಹಾಕೊಂಡಿದ್ದಾರೆ. ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ, ಸ್ಟೇ ಇದೆ. ಅದಕ್ಕೆ ಇದು ಅಲಾಟ್ಮೆಂಟ್ ಆಗಿಲ್ಲ ಅಷ್ಟೇ. ಇಲ್ಲ ಅಂದರೆ ನಾವು 4-5 ಇಯರ್ಸ್ ಅಂದರೆ ಸ್ಲಮ್ ಬೋರ್ಡಿಂದ ಯಾರಾದ್ರು ಅಲಾಟ್ ಮಾಡಬೇಕು ಅಂತ ಮಾಡೋದು ಅದರಿಂದಾಗಿ ಇದು ಲೇಟ್ ಆಗಿದೆ ಅಷ್ಟೇ. ಈಗ ಅದು ವಿತಿನ್ 2 ಮಂತ್ಸಲ್ಲಿ ಈಗ ನಾವು ಸ್ಲಮ್ ಬೋರ್ಡಿಂದ ಏನು ಹಾಕಿದ್ದಾರೆ ಅದನ್ನ ಸ್ಟೇನ ವೆಕೇಟ್ ಮಾಡಿಸ್ತಾ ಇದ್ದಾರೆ. ವೆಕೇಟ್ ಮಾಡಿಸಿ ಯಾರ್ಯಾರು ಕೊಡಬೇಕು ಅಂತ ಎಲ್ಲ ಅಲಾಟೆಡ್ ಲೀಸ್ಟ್ ನಮ್ಮ ಹತ್ರ ಇದೆ. ಯಾವ್ಯಾವ ಸ್ಲಮ್ಮರ್ ಕೊಡಬೇಕು ಅಂತ ಅಲಾಟೆಡ್ ಲೀಸ್ಟ್ ತಗೊಂಡು ಸ್ಲಮ್ ಬೋರ್ಡ್ ಅವರೇ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಕಟ್ಟಿರೋದು. ಜಸ್ಟ್ ಅಲಾಟ್ ಮಾಡೋ ಲೀಸ್ಟ್ ನಮ್ಮ ಹತ್ರ ಇದೆ. ತಮಿಳ್ ಕಾಲೋನಿಯವರು ನಮಗೆ ಮಾಡಬೇಕು, ಇಡೀ ಕಾಲೋನಿಯವರು ನಮಗೆ ಮಾಡಬೇಕು ಅಂತೇಳಿ ಅಲ್ಲಿ ಅಲಾಟೆಡ್ ಸಮಸ್ಯೆ ಆಗಿ ಅದು ಹೈಕೋರ್ಟಲ್ಲಿ ಹೋಗಿ ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ. ಕೋರ್ಟು ಡೈರೆಕ್ಷನ್ ಕೊಟ್ಟಿದೆ, ಸ್ಟೇ ಮಾಡಿದೆ. ನಾವು ಮುಂದಿನ ಆದೇಶ ಹೊರಗಡೆ ಯಾರಿಗೂ ಅಲಾಟ್ ಮಾಡಬೇಡಿ ಅಂತ. ಅದಕ್ಕೆ ಪೆಂಡಿಂಗ್ ಇದೆ ಅಷ್ಟೇ. ಈ ಪೆಂಡಿಂಗ್ ಇರೋದ್ರಿಂದ ನೀವು ಹೇಳ್ತಿರೋ ಸತ್ಯ, ಎಲ್ಲ ಲೀಗಲ್ ಆಕ್ಟಿವಿಟೀಸ್ ನಡೀತಾ ಇದೆ, ನಿಮಗೆ ಅಕ್ಕಪಕ್ಕ ಸಮಸ್ಯೆ ಆಗ್ತಾ ಇದೆ ಅಂತ. ಅದನ್ನು ನಾವು ಈಗ ಡಿ.ಎಸ್.ಪಿ ಸರ್ ಇದ್ದಾರೆ, ಎಲ್ಲ ಇನ್ಸ್ಪೆಕ್ಟರ್ ಇದ್ದಾರೆ, ಅದನ್ನ ನಾವು ಕಂಟ್ರೋಲ್ ತೊಗೊಳ್ತೀವಿ. ಇಲ್ಲ ಅಂತ ಹೇಳಲ್ಲ. ಈಗ ನಿಮಗೆ ಬಾಡಿಗೆ ಮನೆ ಇದ್ದೀವಿ, ನಿಮಗೆ ಸಮಸ್ಯೆ ಇದೆ ಅಂತಂದರೆ ಈಗ ಸರ್ಕಾರದಲ್ಲಿ ಒಂದು ರೂಲ್ಸ್ ಇದೆ. ಈಗ ಯಾರ್ದೋ ಮನೆಗೆ ಹೋಗಿ ಯಾರೋ ಹೋಗಿ ಇರೋಕ್ಕಾಗತ್ತಾ? ಯಾವುದೋ ಆಫೀಸ್ಗೆ ಹೋಗಿ ಇನ್ನೊಬ್ರು ಯಾರೋ ಇರೋಕ್ಕಾಗತ್ತಾ? ಎಲ್ಲ ಇದಿದ್ರೆ ಕಾನೂನು ಪ್ರಕಾರ ಇರುತ್ತೆ. ಅವ್ರಿಗೆ ನಾವು ಅಲಾಟ್ಮೆಂಟ್ ಮಾಡಬೇಕು. ಈಗ ನಿಮಗೂ ವಾಸ ಮನೆ ಇಲ್ಲ, ನೀವು ಬಡವರಿದ್ರಿ, ನಿಮ್ಗೆ ಬೇಕು ಅಂದರೆ ನಾವು ಅದಕ್ಕೆ ನಿಮಗೆ ಬೇರೆ ಸ್ಕೀಮ್ ಇದೆ. ಆ ಸ್ಕೀಮಲ್ಲಿ ಅಲಾಟ್ ಮಾಡಬೇಕು, ಮನೆ ಕಟ್ಕೊಳ್ಬೇಕು, ಅಲಾಟ್ ಮಾಡಬೇಕು. ಇದು ಸ್ಲಮ್ ಬೋರ್ಡ್ ಅವ್ರಿಗೆ ಅಲಾಟ್ಮೆಂಟ್ ಆಗಿರೋದ್ರಿಂದ ಅವ್ರು ಸರ್ಕಾರನೇ ಕಟ್ಟಿರೋದ್ರಿಂದ ಸ್ಲಮ್ ಬೋರ್ಡ್ ಅವ್ರಿಗೆ ಅಲಾಟ್ ಮಾಡಬೇಕು. ಯಾಕೆ ಅಲಾಟ್ ಆಗಿದೆ ಅಂದರೆ ಕೋರ್ಟಲ್ಲಿ ಕೇಸ್ ಇದೆ, ಅದಕ್ಕೆ ಅಲಾಟ್ ಆಗಿಲ್ಲ ಅಷ್ಟೇ. ಅದು ಇನ್ನೇನು ವಿತಿನ್ 2 ಮಂತ್ಸಲ್ಲಿ ಅಲಾಟ್ ಡಿಸ್ಕಸ್ ಆಗುತ್ತೆ. ಅದು ಕೋರ್ಟ್ ಆರ್ಡರ್ ಕೊಡುತ್ತೆ ಯಾರು ಕೊಡಬೇಕು ಅಂತ. ಆಸ್ ಪರ್ ಹೈಕೋರ್ಟ್ ಆರ್ಡರ್ ಪ್ರಕಾರ ನಾವು ನಮಗೆ ಲೀಸ್ಟ್ ಇದೆ ಆಲ್ರೆಡಿ. ಅವಾಗ ನಾವು ಮನೆಯ ಕೊಡ್ತೀವಿ. ಯಾವ ಮನೆ ಏನು ಅಂತೇಳಿ ಆಲ್ರೆಡಿ ನಮ್ಮ ಹತ್ರ ಡಿಸೈಡ್ ಆಗಿದೆ. ಜಸ್ಟ್ ಅದನ್ನೇ ಕೋರ್ಟ್ ಸ್ಟೇ ಇರೋದ್ರಿಂದ ಇದು ನಿಂತಿದೆ ಅಷ್ಟೇ. ಇಲ್ಲ 4 ವರ್ಷದಲ್ಲಿ 25 ವರ್ಷ 30 ವರ್ಷದಿಂದ ಬಾಡಿಗೆಗಿರೋದು ನಾವು ಬಡವರು, ನಮಗೆ ಸಾಕೋರು ಯಾರು ಇಲ್ಲ. ನಮಗೆ ತಮಿಳವ್ರಿಗೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ನಮಗೆ ಬೇಕು ಸರ್, ಏನಿದ್ರೇನು ನಮಗೆ ಮನೆ ಬೇಕು. ನಾವು ಏನು ಹೋರಾಟ ಮಾಡಬೇಕು. ನಾವು ಯಾರು ಹೇಳಿದ್ರಿಲ್ಲ, ಬರೀ ಯಾರು ಹೇಳಿದ್ರು? ಯಾರು ಯಾರಿಗೂ ಮನೆಗಳಿಲ್ಲ ಸರ್, ಎಲ್ಲ ಬಾಡಿಗೆಗಳು ಕಟ್ತಾ ಇರೋದು. ಎಲ್ಲ ಮಂಡ್ಯದವರ ಅಥವಾ ಹೊರಗಡೆ? ಯಾರು ಇಲ್ಲ ಸರ್. ಈಗ ಹಿಡ್ಕೋದಿರ ನಿಮ್ಮ ಮನೆಗಳು ಹಿಡ್ಕೋದಿರ? ಈಗ ಹಿಡ್ಕೊಂಡಿದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಇದು ತಮಿಳು ಸ್ಲಂ ನಿವಾಸಿಗಳಿಗಾಗಿ ಕಟ್ಟಿದಂತಹ ಮನೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಮುಸ್ಲಿಮರು ಲಗ್ಗೆ ಇಟ್ಟಿದ್ದಾರೆ, ಅವರಿಗೆ ಮೆಸೇಜ್ ಪಾಸ್ ಆಗಿದೆ ಅನ್ನುವಂತಹ ವದಂತಿಗಳು ಕೂಡ ಹರಡ್ತಾ ಇದೆ. ಯಾವ ರೀತಿಯಾಗಿ ವದಂತಿಗಳು ಹರಡ್ತು ಅಂತ ಹೇಳಿ. ಎಸ್ ರಮ್ಯ, ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಬಳಿ ಏನು ಕಳೆದ 15 ವರ್ಷಗಳಿಂದಲೂ ಕೂಡ ಏನು ತಮಿಳು ಸ್ಲಮ್ ನಿವಾಸಿಗಳು ಕೂಡ ವಾಸವಾಗಿದ್ರು. ಆ ಜಾಗವನ್ನ ಈಗ ಒತ್ತುವರಿಯನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಕೊಟ್ಟು, ಜೊತೆಗೆ ಈ ತಮಿಳು ಸ್ಲಮ್ ನಿವಾಸಿಗಳಿಗೂ ಕೂಡ ಆಶ್ರಯ ಮನೆಗಳನ್ನ ಕೊಡಬೇಕು ಅಂತ ಹೇಳಿದ ಪರಿಣಾಮವಾಗಿ ಸುಮಾರು 27 ಕೋಟಿ ವೆಚ್ಚದಲ್ಲಿ
ಏನು ಮಂಡ್ಯದ ಕೆರೆ ಅಂಗಳದಲ್ಲಿ ಜಿ ಕೆರೆಗೆಯ ಸೈಟ್ಗಳನ್ನ ಇದ್ ಮಾಡಿ ಅಲ್ಲಿ ಒಂದು ಸ್ಲಮ್ನ ಬಡಾವಣೆ ನಿವಾಸಿಗಳಿಗಾಗಿ ಒಂದು ಮನೆಗಳನ್ನ ಕೊಡ್ಬೇಕು ಅಂತ ಹೇಳಿ ಇದ್ ಮಾಡಿದ್ರು. ಆ ಜಾಗಕ್ಕೆ ಹೋಗ್ಲಿಕ್ಕೆ ನಿವಾಸಿಗಳು ಕೂಡ ಸ್ವಲ್ಪ ದೂರ ಇದೆ ಅಂತ ಹೇಳಿ ಇದುವರೆಗೂ ಕೂಡ ಅದನ್ನ ಅಲ್ಲಿ ಆ ಸ್ಥಳಕ್ಕೆ ಹೋಗದೆ ಅಲ್ಲಿ ಇದುವರೆಗೂ ಕೂಡ ಅದು ಆ ಕೋರ್ಟ್ ನಲ್ಲಿ ಆ ಒಂದು ಕೇಸನ್ನ ಹಾಕೊಂಡಿದ್ರು. ಇದೇ ಸಂಬಂಧಪಟ್ಟಂಗೆ ಕೆಲ ದಿನ ಹಿಂದೆ ಅಷ್ಟೇ ಕೂಡ ಮಂಡ್ಯ ನಗರದ DC ಅವರು ಮಂಡ್ಯದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಏನು ಮಂಡ್ಯ ನಗರದಲ್ಲಿರುವಂತಹ ವಸತಿ ರಹಿತರನ್ನ ಪಟ್ಟಿ ಮಾಡಿ ಅಂತ ಹೇಳಿ ಒಂದು ಆದೇಶವನ್ನು ಅಧಿಕಾರಿಗಳಿಗೆ ಕೊಡ್ತಾರೆ. ಅದೇ ಸಂದರ್ಭಕ್ಕೆ ತಕ್ಕಂತೆ ಕೂಡ ಏನು ನಿನ್ನೆ ಅಷ್ಟೇ ಕೂಡ ಒಂದು ವದಂತಿ ಹರಡುತ್ತೆ. ಏನು ಕೆರೆಂಗಳದಲ್ಲಿರುವಂತಹ ಒಂದು ಕಟ್ಟಿರುವಂತಹ ಮನೆ ಇದೆ, ಅದಕ್ಕೆ ಯಾರು ಹೋಗಿ ಸೇರ್ಕೋತಾರೆ ಮೊದಲು ಅವರಿಗೆ ಅದು ಆ ಮನೆ ಸಿಗುತ್ತೆ ಅನ್ನೋ ವದಂತಿ ಕೂಡ ಹರಡುತ್ತೆ. ಈ ಎರಡಕ್ಕೂ ಕೂಡ ಇದು ತಾಳೆ ಆಗಿ ಅಂದ್ರೆ ಟೋಟಲ್ ರೀತಿಯಾಗಿ ಒಂದು ಕಡೆ DC ಅವರು ಸಭೆ ಮಾಡಿ ಸಂದರ್ಭದಲ್ಲಿ ಆ ವಸತಿ ರಹಿತ ಪಟ್ಟಿ ಮಾಡಿ ಮತ್ತೆ ಅಲ್ಲಿರುವಂತಹ ಮನೆಗಳಿಗೆ ಯಾರು ಮೊದಲು ಸೇರ್ಕೋತಾರೋ ಇದು ಕೂಡ ವದಂತಿ ಕೂಡ ಹಬ್ಬಿ ಏನು ಮಂಡ್ಯ ನಗರದಲ್ಲಿರುವಂತಹ ಬಹುತೇಕ ಕೆರೆಂಗಳಲ್ಲಿರುವಂತಹ ಮುಸ್ಲಿಮರೆಲ್ಲರೂ ಕೂಡ ತಂಡೋಪತಂಡವಾಗಿ ನಿನ್ನೆ ಆ ಒಂದು ವಸತಿ ನಿಲಯಕ್ಕೆ ಹೋಗಿ ಅಲ್ಲಿರುವಂತಹ ಏನು ಖಾಲಿ ಮನೆಗಳಿತ್ತು ತಮಿಳಿನ ಸ್ಲಮ್ಗೆ ಕೊಡ್ಬೇಕು ಅಂತ ಒಂದು ನೋಡಿ, ಖಾಲಿ ಮನೆಗಳಿಗೆ ಯಾರಿಗೂ ಕೂಡ ಮನೆಗಳು ಅಲರ್ಟ್ ಆಗಿಲ್ಲ, ಕೋರ್ಟ್ ನಿಂದ ಸ್ಟೇ ಇದೆ. ಈ ರೀತಿಯಾಗಿ ವದಂತಿ ಹಬ್ಬಿರೋದಕ್ಕೆ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಂತ ಹೇಳಿ. ಬಟ್ ಆದ್ರೆ ಅರ್ಜಿಗಳನ್ನ ಕೂಡ ಸಲ್ಲಿಕೆ ಮಾಡ್ಬೇಕಾಗತ್ತಲ್ವಾ? ರಮ್ಯಾ, ಈಗಾಗಲೇ ಕೂಡ ಏನು 27 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಆ ಒಂದು ವಸತಿ ಸ್ಲಮ್ ಏನಿದೆ ಅದಾಗಲೇ ಕೂಡ ಅಲರ್ಟ್ ಆಗಿದೆ. ಆದ್ರೆ ಅದನ್ನ ಮರುಪಟ್ಟಿ ಮಾಡ್ಬೇಕು ಅಂತ ಹೇಳಿ ಅವರು ಹೈಕೋರ್ಟ್ ನಲ್ಲಿ ಕೇಸ್ ಹಾಕೊಂಡಿದ್ದಾರೆ. ಹಾಗಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಸ್ವಲ್ಪ ತಡ ಆಗಿದೆ ಯಾರು ತಮಿಳಿನ ಸ್ಲಮ್ ನಿವಾಸಿಗಳು. ಆದ್ರೆ ಅದರ ನಡುವೆ ಕೂಡ ಈ ಒಂದು ವದಂತಿ ಕೂಡ ನಿನ್ನೆ ಬಲವಾಗಿ ಹಬ್ಬಿದಂತ ಹಿನ್ನೆಲೆಯಲ್ಲಿ ನಿನ್ನೆ ತಂಡೋಪತಂಡವಾಗಿ ಮುಸ್ಲಿಮರು ಏನು ಲಾರಿಯಲ್ಲಿ ತಮ್ಮ ಸಾಮಾನುಗಳ ಸರಂಜಾಮಗಳನ್ನು ತಗೊಬಂದು ಆ ಒಂದು ಸ್ಥಳದಲ್ಲಿ ಜಮಾಯಿಸಿ ಏನು ವಸತಿಯಲ್ಲಿ ಇದ್ದಂತಹ ಬಹುತೇಕ ವಸತಿ ಸಮುಚ್ಚಯ ಎಲ್ಲವನ್ನೂ ಕೂಡ ಆಕ್ರಮಿಸಿ ಮಾಡಿಕೊಂಡು ಇದು ನಮಗೆ ಸೇರಿದ್ದು ಅಂತ ಹೇಳಿ ಹೋಗಿ ನಿಂತ್ಕೊಂಡ್ರು. ಇದರಿಂದ ಒಂದು ರೀತಿಯ ಅಧಿಕಾರಿಗಳಿಗೂ ಕೂಡ ಗೊಂದಲ ಶುರುವಾಯಿತು. ಯಾಕೆಂದ್ರೆ ಇದು ಕೋರ್ಟ್ ನಲ್ಲಿ ಕೇಸ್ ಇದೆ, ಇನ್ನು ಕೂಡ ವಿತರಣೆ ಮಾಡ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಮುಸ್ಲಿಮರು ಈ ರೀತಿ ಬಂದು ಅತಿಕ್ರಮಣ ಮಾಡ್ಕೊಂಡ್ರು ಅಂದ್ರೆ ಅಧಿಕಾರಿಗಳು ಕೂಡ ಗೊಂದಲ ಆಯ್ತು. ಹೆಚ್ಚಿನ ಪೊಲೀಸರನ್ನು ಕೂಡ ಸ್ಥಳಕ್ಕೆ ಕರ್ಸ್ಕೊಂಡು ಅಲ್ಲಿಂದ ಏನು ಅತಿಕ್ರಮಿಸಿ ಕೊಟ್ಟಿದಂತ ಮುಸ್ಲಿಮರಿಗೆಲ್ಲರಿಗೂ ಕೂಡ ತಿಳಿಯುವಂತ ಕೆಲಸವನ್ನ ಮಾಡಿದ್ರು. ಕಳೆಗೂ ಕೂಡ ಅಲ್ಲಿ ಮಾತಿನ ಚಕಮಕಿ ಆಯ್ತು. ಯಾಕೆಂದ್ರೆ ಈ ಜಾಗಕ್ಕೆ ಬಂದು ನಮ್ಗೆ ನಿವೇಶನಗಳಿಲ್ಲ, ಹಾಗಾಗಿ ನಾವು ಬಂದಿದ್ದೀವಿ ಅನ್ನೋ ಮಾತುಗಳನ್ನ ಬಿಟ್ಟು ಏನು ಹೇಳಕ್ಕೆ ಕೂಡ ಸಿದ್ಧ ಇರಲಿಲ್ಲ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ.